ಇದರಲ್ಲಿ ಕೀಮೋ ಮಾಡಿಸ್ಕೊಂಡಿದೀವಿ ನಾವು ಅಂತ ಅನ್ನೋರಿದ್ದಾರೆ, ಇನ್ನೂ ಕೆಲವರು ಕೀಮೋ ಮಾಡಿಸೋದು ಇದೆ ಅಲ್ವಾ, ಗೊತ್ತು ನಂಗೆ ಅದು. ಇನ್ನು ಕೆಲವರು ಮನೆಯೊಳಗೆ ಒತ್ತಾಯ ಮಾಡ್ತಾರೆ ಕಿಮೋ ಮಾಡಿಸ್ಕೊಂಡ್ಬಿಡು ಅಂತ. ಯಾಕಂದ್ರೆ ಒಪಿನಿಯನ್ ಬೇರೆ ಬೇರೆದವ್ರು ತಗೋತಾರೆ. ಆ ಥರ ಯಾರಾದರೂ ಇದ್ರೆ ಕಿಮೋ ಮಾಡಿಸೋದಿದ್ರೆ ಮಾಡಿಸ್ಕೋಬೋದು, ಒಂದೆರಡು ನಮ್ಮ ಔಷಧಿನೂ ತಗೋಬೋದು, ಅದ್ರ ಜೊತೆಗೆ ಬೇಡ ಅಂದ್ರೂ ಬಿಡ್ಬೋದು, ನಾಳೆಯಿಂದನೇ ನಿಲ್ಲಿಸ್ಬೋದು. ನಿಮ್ಮ ಪ್ರಶ್ನೆಗೋಸ್ಕರ ಉತ್ತರ ಹೇಳಿದ್ದೀನಿ, ನಿಮ್ಮ ಇಷ್ಟಕ್ಕೆ ಬಿಟ್ಟಿರು. ಈಗಲೇ ಒಂದು ಮಾತು ಹೇಳ್ತೀನಿ, ನನ್ನ ಹತ್ರ ಇಲ್ಲಿವರೆಗೆ ಯಾರು ಬಂದಾರೆ ಯಾರೂ ಕೀಮೋ ಮಾಡಿಸ್ಕೊಂಡಿಲ್ಲ. ಇಲ್ಲಿಂದ ಹೋದ್ಮೇಲೆ ಇದ್ರ ಮೇಲೆ ನಿಮ್ಮ ಇಷ್ಟ ಮಾಡಿಸ್ಕೋಬೋದು, ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾವುದೇ ಟ್ರೀಟ್ಮೆಂಟನ್ನು ವಿರೋಧ ಮಾಡೋದಿಲ್ಲ. ಆದರೆ ಅದು ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಕೀಮೋ ವಿಷಯ ಇದು, ರೇಡಿಯೋಥೆರಪಿ ಕರೆಂಟಿಂದಿರಲಿ. ಇದರಲ್ಲಿ ನಾವು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀವಿ ಅನ್ನೋರು ಯಾರ ಕೈ ಮೇಲೆ ಮಾಡಿ, ಕ್ಯಾನ್ಸರ್ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಒಂದು ಎಷ್ಟು ಸಾವಿರದ್ದು ಮಾಡಿಸಿರಿ? 48,000. ಒಂದಕ್ಕೆ ಎಷ್ಟು ಮಾಡಿಸಿರಿ? 6. ಮತ್ತೆ ಯಾರು ಮಾಡಿಸಿರಿ? ನೀವು ಎಷ್ಟು ಮಾಡಿಸಿರಿ? ಒಂದು ಇಂಜೆಕ್ಷನ್ಗೆ ಎಷ್ಟು ಮಾಡಿಸಿರಿ? 2. ಹಾಂ. ನನಗೆ ಇಲ್ಲಿವರೆಗೆ ಬಂದವ್ರ ಪೈಕಿ ಒಬ್ರು ಮೊನ್ನೆ ಹೇಳಿದ್ದು ಆಶ್ಚರ್ಯ ಆಗಿದ್ದು, 5.5 ಲಕ್ಷದ ಇಂಜೆಕ್ಷನ್ ಬಂದಿದೆ ಅಂತ. ಅವರು 35 ಮಾಡಿಸ್ಕೊಂಡು ಬಂದಿದ್ರು. ಒಬ್ರು 1 ಲಕ್ಷದ್ದು 38 ಮಾಡಿಸ್ಕೊಂಡು ಬಂದಿದ್ರು. ಒಬ್ರು 4,15,000 36 ಮಾಡಿಸ್ಕೊಂಡು ಬಂದಿದ್ರು. ಇಷ್ಟೆಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡಿರೋರು ಬಂದಿದ್ದಾರೆ. 60,000 ರೂಪಾಯಿದು ಒಂದು ಮಾತ್ರೆ ಬಂದಿದೆ ಅಂತೆ, ಅದನ್ನ ಒಬ್ರು 25 ತಗೊಂಡ್ಮೇಲೆ ಬಂದಿದ್ರು. ರಷ್ಯಾ ದೇಶದಿಂದ ಒಬ್ರು ಬಂದಿದ್ರಿ, ಅವರೇ MBBS ಡಾಕ್ಟರು, ಅವ್ರ ತಾಯಿ ಕರ್ಕೊಂಡು ಬಂದು ಇಲ್ಲಿ ಆರಾಮಾದ್ರು. ಅವ್ರ ತಾಯಿ ಮೊದಲು ಬಂದಿದ್ರು ಬೇರೆಯವ್ರ ಜೊತೆಗೆ, ಅವ್ರ ಡಾಕ್ಟರ್ ಆಮೇಲೆ ನೋಡಕ್ ಬಂದಿದ್ರು ನನ್ನ ಇಲ್ಲಿಗೆ, ಭೇಟಿಯಾಗಿ ಹೋದ್ರು. ಅವ್ರು ಕಳಿಸ್ತಾರೆ ಅವಾಗ ಔಷಧಿಗೋಸ್ಕರ. ಕೀಮೋ ಆಗಿರೋದು, ರೇಡಿಯೇಷನ್ ಆಗಿರೋದು, ಕರೆಂಟ್ ಅಂತ ಕೊಡ್ತಾರೆ ಅದಾಗಿರೋದು, ಆಪರೇಷನ್ ಆಗಿರೋದು ಅಥವಾ ಇಂಜೆಕ್ಷನ್ ಮಾಡಿಸಿರೋದ್ರ ಬಗ್ಗೆ ನನ್ನ ಜೊತೆಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಮಾಡಿದ್ರು ಏನು ತಪ್ಪಿಲ್ಲ, ಟೈಮ್ ಹಾಳಾಗುತ್ತೆ ಅಷ್ಟೇ, ನಿಮಗೆ ತೊಂದರೆ, ಹಿಂದೆ ಅವ್ರು ಗಲಾಟೆ ಮಾಡ್ತಾರೆ. ಇದು ಯಾವುದೂ ಅವಶ್ಯಕತೆ ಇಲ್ಲ. ಇವತ್ತು ಯಾವ ಸ್ಥಿತಿನಲ್ಲಿ ಇಲ್ಲಿಗೆ ಬಂದಿದ್ದೀರೋ ಅವರಿಗೆ ಎಲ್ಲರಿಗೂ ನಾನು ಔಷಧಿ ಕೊಡ್ತೀನಿ. ಯಾರಿಗೆ ಗುಣ ಆಗೋದಿಲ್ಲ ಅನ್ನೋದನ್ನ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನನಗೆ ನಾಡಿ ನೋಡಿದ ತಕ್ಷಣ ಹೇಳ್ತೀನಿ, ಇಲ್ಲ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅವ್ರಿಗೆ ಪೂರ್ಣ ಔಷಧಿ ಕೊಡೋದಿಲ್ಲ, ಪೇಷಂಟ್ ಹತ್ರ ಹೇಳಲ್ಲ, ಅವ್ರ ಮನೆಯವ್ರ ಹತ್ರ ಹೇಳ್ತೀವಿ. ಇಲ್ಲ ಇಷ್ಟೇ ಔಷಧಿ ತೊಗೊಂಡೋಗಿ ಮೊದಲೇ ಚೇತರಿಸ್ಕೊಂಡ್ರೆ ಕೊಡ್ತೀವಿ ಅನ್ನೋದು ಅವ್ರದ್ದು ಪೂರ್ತಿ ನಿರೋಧಕ ಶಕ್ತಿ ಹೋಗಿಬಿಟ್ಟಿರ್ತದೆ, ತುಂಬ ತೊಂದರೆ ಆಗಿರುತ್ತೆ. ಕೊನೆ ಗಳಿಗಿನಲ್ಲಿ ಡಾಕ್ಟರ್ ವಾಪಸ್ ಕಳಿಸಿರ್ತಾರೆ, ಅದು ನನಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾವು ಯಾರ ರಿಪೋರ್ಟನ್ನು ನೋಡಂಗಿಲ್ಲ, ರಿಪೋರ್ಟ್ ಅವಶ್ಯಕತೆ ಇಲ್ಲ ನಮಗೆ. ಇದು ಕೀಮೋ ರೇಡಿಯೋಥೆರಪಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಉತ್ತರ. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಇನ್ನೊಂದು ಪ್ರಶ್ನೆ ಇದೆ, ಶುಗರ್ ಇರುತ್ತಲ್ರಿ ಕ್ಯಾನ್ಸರ್ನವ್ರಿಗೆ ಹೆಂಗೆ ಮಾಡೋದು? ಶುಗರ್ ಇದೆ ಅಂದರೆ ಈ ಔಷಧದಲ್ಲಿ ಜೇನುತುಪ್ಪ ಇರುತ್ತೆ, ಅದನ್ನು 2-3 ಡ್ರಾಪ್ ಅಷ್ಟೇ ಹಾಕಿ ಕುಡಿಯೋದು. ಇನ್ನೊಂದು ಪ್ರಶ್ನೆ ಇದೆ, ಬೇರೆ ಇಂಜೆಕ್ಷನ್ ಮಾತ್ರೆಗಳದಾವಲ್ಲ ಅವ್ನು ತಗೋಬಹುದಾ ಅಂದರೆ ಈ ಔಷಧಿ ಜೊತೆಗೆ ಅವುಗಳನ್ನು ತಗೋಬಹುದು ಸದ್ಯಕ್ಕೆ. ಮಧ್ಯದಲ್ಲಿ ಏನಾದರೂ ಆದರೆ ಹೇಗ್ರಿ ಅಂತ ಪ್ರಶ್ನೆ ಕೇಳ್ತಾರೆ. ಮಧ್ಯದಲ್ಲಿ ಏನಾದರೂ ಆದರೂ ಇಂಗ್ಲೀಷ್ ಔಷಧಿಯನ್ನು ತಗೊಳ್ಬೋದು. ಈ ಔಷಧಿ ಬೇಕಾದ್ರೆ 2 ದಿನ ನಿಲ್ಲಿಸೋದು, ಮತ್ತೆ ಇಂಗ್ಲೀಷ್ ಔಷಧಿ ಮತ್ತೆ ನಿಲ್ಲಿಸ್ಬಿಟ್ಟು ಈ ಔಷಧಿ ಶುರು ಮಾಡೋದು. ಪ್ರಶ್ನೆಗಳು ಮುಗಿತಲ್ವಾ? ಹಾಂ, ಇನ್ನಷ್ಟು ಪ್ರಶ್ನೆ ಇದ್ದಾವೆ, ಅದನ್ನು ಔಷಧಿ ಹೇಳುವಾಗ ಹೇಳ್ತೀವಿ. ಈ ಥರ ಒಂದು ಕಾರ್ಡ್ ಇದೆ. ಈ ಕಾರ್ಡನ್ನು ಅಲ್ಲಿ ಗೋಡೆ ಮೇಲೆ ಅಂಟಿಸಿದ್ದೀವಿ, ಎರಡೂ ಕಡೆ ಮಾಡಿ ಅಂಟಿಸಿದ್ದೀವಿ. ಈ ಕಡೆ ಏನು ಬರೆದಿದ್ದೀವಿ ಅಂದರೆ, ಇತ್ತೀಚಿನ ವರ್ಷಗಳಲ್ಲಿ ಕ್ಯಾನ್ಸರ್ ಅನ್ನುವಂಥ ಕಾಯಿಲೆ ಅತ್ಯಂತ ಭಾಳ ಬೆಳೀತಾ ಇರೋದು ಭಾರತ ದೇಶ ಅಂತ ವಿಶ್ವದಲ್ಲಿ. ಭಾಳ ಜನ ಭಾರತ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತಾರೆ, ಇಲ್ಲಿ ರೋಗಿಷ್ಠ ದೇಶ ಆಗ್ತಾ ಇದೆ. ಈ ದೇಶದಲ್ಲಿ ಈಗ ಬಂದ ವರದಿ ಪ್ರಕಾರ 3,20,00,000 ಜನ ಕ್ಯಾನ್ಸರ್ನವ್ರು ಇದ್ದಾರಂತೆ, WHO ಹೇಳಿದೆ. ಈಗ ಒಂದಿನಕ್ಕೆ ಎಷ್ಟು ಜನ ಕ್ಯಾನ್ಸರ್ನವರು ಅಂದರೆ 5,500 ಅಂತೆ ಹೊಸಬರು, ಪ್ರತಿದಿನ 5,500. ಹರಿಯಾಣ ಮತ್ತು ಪಂಜಾಬ್ ಅತಿ ಹೆಚ್ಚು, ಕೇರಳದಲ್ಲಿ ಸ್ವಲ್ಪ ಕಡಿಮೆ. ನಗರ ಪ್ರದೇಶದಲ್ಲಿ ತುಂಬ ಜನರಿಗೆ ಕ್ಯಾನ್ಸರ್ ಇದೆ. ಪ್ರತಿದಿನ 5,500 ಆದರೆ 2025 ಡಿಸೆಂಬರ್ ಅಷ್ಟೊತ್ತಿಗೆ ಭಾರತದಲ್ಲಿ ಅಟ್ ಪ್ರೆಸೆಂಟ್ 15 ಕೋಟಿ ಜನ ಇರ್ತಾರೆ ಕ್ಯಾನ್ಸರ್ನವರು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ.
ಮೊನ್ನೆ ಒಬ್ಬ ಹೇಳಿಕೆ ಕೊಟ್ಟಿದ್ದಾನೆ, ವಿಶ್ವಕ್ಕೆ ಕ್ಯಾನ್ಸರ್ಗೆ ಕಂಟ್ರಿ ಯಾವುದು, ಕ್ಯಾಪಿಟಲ್ ಕಂಟ್ರಿ ಭಾರತ ಅಂತೇಳಿ. ಅವತ್ತು 2 ತಾಸು ನಿದ್ದೆ ಬರಲಿಲ್ಲ ನನಗೆ, ನೋವಾಗ್ಬಿಡ್ತು ಮನಸ್ಸಿಗೆ. ನಮ್ಮ ದೇಶ ರೋಗಿಷ್ಠ ದೇಶ ಅಂತಲ್ಲ, ಇಡೀ ಜಗತ್ತಿಗೇನೆ ನಾವು ಔಷಧಿ ಕೊಟ್ಟವರು. ಇನ್ನು ಅವರು ಬಟ್ಟೆ ಹಾಕೊಳ್ಳದೆ ಇರುವಾಗಲೇ ನಾವು ಆಪರೇಷನ್ ಮಾಡಿದೀವಿ ಅವಾಗ. ಅದಕ್ಕೆ ಈ ಕಾಡಲ್ಲಿ ಕ್ಯಾನ್ಸರ್ ಕಾಯಿಲೆ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇರೋದು ಏಕೆ ಅಂತ ಬರೆದಿದ್ದೀನಿ. ಯಾಕೆ ಇದು ಬರ್ತಾ ಇದೆ ಕ್ಯಾನ್ಸರ್ ಇವತ್ತು ಮನೆಗಳಲ್ಲಿ ಮಕ್ಕಳಿಗೆಲ್ಲ ಯಾಕೆ ಬರ್ತಾ ಇದೆ ಅನ್ನೋದನ್ನು ಬರ್ತೀನಿ. ಇದನ್ನು ಓದಕ್ಕೆ ಬರಲಿಲ್ಲ ಅಂದ್ರೆ ಓದಿಸ್ಬೇಕು, ತಿಳಿಲಿಲ್ಲ ಅಂದ್ರೆ ತಿಳಿದವ್ರ ಕಡೆ ಕೇಳ್ಕೋಬೇಕು. ಮನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಕ್ಯಾನ್ಸರ್ ಬರಲ್ಲ. ಅದನ್ನು ದಯವಿಟ್ಟು ಓದಬೇಕು. ಈಚೆ ಕಡೆ ತಿರುಗಿಸಿದ್ರೆ ಇಲ್ಲಿ ಬಂದವ್ರು ನಮ್ಗೆ ಒಟ್ಟು ಕ್ಯಾನ್ಸರ್ ಬರಬಾರ್ದು ಜೀವನದಲ್ಲಿ ಅಂದರೆ, ಕ್ಯಾನ್ಸರ್ ಬಂದವ್ರಿಗೆ ಬೇಗ ವಾಸಿ ಆಗ್ಬೇಕಾದ್ರೆ ಇಲ್ಲಿ ಏನು ಲಿಸ್ಟ್ ಮಾಡಿದ್ದೀನಿ ಇದನ್ನೇ ತಿನ್ಬೇಕು. ಫೋನ್ ಮಾಡಬಾರ್ದು ಹೋಗಿ ಸಿಗ್ಲಿಲ್ರಿ ಅಂತ. ಎಲ್ಲ ಸಿಗ್ತದೆ. ನಾಯಿ ಸಿಗ್ತಾವೆ ಬೆಂಗಳೂರಲ್ಲಿ, ಎಲ್ಲ ದೇಶದ್ದು 10 ಲಕ್ಷಕ್ಕೆ ಎಲ್ಲ ದೇಶದ ನಾಯಿ ಸಿಗ್ತಾವೆ ಬೆಂಗಳೂರಲ್ಲಿ. ಏನೇನು ತಿನ್ಬೇಕು ಅಂತ ಹೇಳಿದ್ದೀನಿ, ಇಲ್ಲಿ ಸಿಗೋದೇ ಹೇಳಿದ್ದೀನಿ, ಹುಡುಕಿ ಇದನ್ನು ತಿನ್ಬೇಕು. ಈ ಕಡೆ ಏನು ತಿನ್ನಬಾರ್ದು ಅಂತ ಹೇಳಿದ್ದೀನಿ, ಅದನ್ನು ತಿನ್ನಲೇಬಾರ್ದು. ಅರೆ ಮೈದಾ, ಡಾಲ್ಡಾ, ಕರಿದ ಪದಾರ್ಥ, ಹೋಟೆಲ್ ತಿಂಡಿ ಹಿಂಗೆಲ್ಲ ಬರ್ದಿದ್ದೀನಿ, ಅಂತ ತಿನ್ಬಾರ್ದು. ಬ್ರೆಡ್ ಅಂತ ಬರ್ದೀನಿ. ಒಬ್ಬ ಬ್ರೆಡ್ ಅಂತ ಬರ್ದದ್ದಕ್ಕೆ ಅವ್ನು ಫೋನ್ ಮಾಡಿದ ಇಲ್ಲಿಂದ ಹೋಗಿ ಮರುದಿನ 35 ಬಾರಿ ಫೋನ್ ಮಾಡ್ದ. ಯಾರ್ದು ನೋಡಪ್ಪ ಅದು ಫೋನು ಅಂದೆ. ಅವ ಏನು ಹೇಳಿದ್ರೆ, ಬ್ರೆಡ್ ತಿನ್ನಬಾರ್ದು ಅಂತ ಹೇಳಿದಿರಿ, ಮತ್ತೆ ನಾವು ಟೋಸ್ಟ್ ತಿನ್ಬೋದಾ ಅಂತ ಫೋನ್ ಮಾಡ್ದ. ಅದೇ ದೊಡ್ಡ ಸಮಸ್ಯೆ ಅವನಿಗೆ. ತಿನ್ನಬಾರ್ದು ಯಾವುದು, ತಿನ್ಬೇಕು ಯಾವುದು, ಓದಬೇಕು, ಅದನ್ನು ತಿನ್ಬೇಕು. ಇದು ಸಾಮೂಹಿಕ ಎಲ್ಲರಿಗೂ ಹೇಳಿರುವಂಥದ್ದು. ಈಗ ಇಲ್ಲಿ ಕೆಳಗೆ ಔಷಧಿ ಕಿಟ್ ಕೊಡ್ತೀವಲ್ಲ, 2.5 ತಿಂಗಳಿಗೆ ಆಗುತ್ತದೆ ಔಷಧಿ. ಇಲ್ಲಾಂದ್ರೆ ಒಳಗೆ ಬಂದವ್ರು ಇದೆಷ್ಟು ದಿನ ಆಗುತ್ತೆ, ಇದೆಷ್ಟು ದಿನ ಆಗುತ್ತೆ, ಇದೆಷ್ಟು ದಿನ ಆಗುತ್ತೆ ಅನ್ನೋಕ್ಕೆ 1-3 ತಾಸು ಬೇಕಾಗುತ್ತೆ. 2.5 ತಿಂಗಳದ ಔಷಧಿ ಅದು. ಇಷ್ಟು ಹೇಳಿದ ಮೇಲೆ ಯಾರ ಕೇಳಿದ್ರಿ ಏನು ಮಾಡ್ತೀರಿ ಅಂದರೆ, ಅವ್ರಿಗೆ ರಾತ್ರಿ 10 ಗಂಟೆ ಮಟ್ಟ ಔಷಧಿ ಕೊಡಲ್ಲ, ಹೊರಗಡೆ ನಿಲ್ಲಿಸ್ತೀವಿ. ನಾನು ಹೇಳಿದ್ದು ಕೇಳಬಾರ್ದು ಅಂತ ಹೇಳಿದ್ದೀನಿ. ಒಂದು 2.5 ತಿಂಗಳಿಗೆ ಆಗುವಷ್ಟು ಔಷಧಿ ಕಿಟ್ ಇರ್ತದೆ. ಆ ಕಿಟ್ನಲ್ಲಿರೋ ಔಷಧಿನ ನೀವು ಮನೆಗೆ ತೊಗೊಂಡು ಹೋಗ್ತೀರಿ, ಅಲ್ಲಿ ಹೋಗಿ ಬಿಚ್ಚಿಡ್ತೀರಿ. ಹೆಂಗೆ ತೊಗೋಬೇಕಂತ ಗೊತ್ತಾಗೋದಿಲ್ಲ, ಅವಾಗ ಫೋನ್ ಮಾಡ್ತೀರಿ. ಈಗೇನು ಫೋನ್ ಕೈಯಲ್ಲೇ. ಅದಕ್ಕೆ ಅದು ಹೆಂಗೆ ತೊಗೋಬೇಕನ್ನೋದು ವಿಡಿಯೋ ಹೇಳಿಕೊಡ್ತೀನಿ, ಎಲ್ಲರೂ ಕೇಳ್ಕೋಬೇಕು, ಮಾಡಬೇಕು. ಬೆಳಿಗ್ಗೆ 1 ಲೋಟ ನೀರು, ನೋಡಿ ಲೋಟ ಅಂದರೆ ಗ್ಲಾಸು ಅಥವಾ ವಾಟೆ ಅಂತ ಕರೀತಾರೆ ಒಂದೊಂದು ಕಡೆ. ಇಷ್ಟು ಲೋಟ ನೀರು ಕಾಯಿಸಿ ಆರಿಸ್ಬೇಕು. ಉಗುರು ಬೆಚ್ಚಗಿನ ನೀರಿರಬೇಕು. ಚಮಚ ನೋಡಿ ಅಂಥದ್ದಿರ್ತದೆ, ಸ್ಪೂನ್, ಟೀ ಸ್ಪೂನ್ ಅಂತಾರೆ. ಲೋಟ ನೀರು ಕಾಯಿಸಿ ಆರಿಸಿರಬೇಕು. ಬೆಳಿಗ್ಗೆ ಬೇಗ ಉಪಹಾರ ಮಾಡೋದಕ್ಕಿಂತ ಮೊದಲು, ಸೂರ್ಯೋದಯಕ್ಕೆ ಮೊದಲು ತೊಗೊಂಡ್ರೆ ತುಂಬ ಒಳ್ಳೆಯದು. ಕಾಯಿಸಿ ಆರಿದ ನೀರಲ್ಲಿ 3 ಚಮಚ ಔಷಧಿ ಹಾಕಿ ಸೇವಿಸಬೇಕು ಅಂತ ಬರೆದು ಗ್ಲಾಸ್ ಬಾಟಲ್ ಅಂತ ಬರೆದಿದ್ದೀನಿ ಬ್ರಾಕೆಟಲ್ಲಿ. ಇಂಥದ್ದು 2 ಬಾಟ್ಲಿ ಇರುತ್ತೆ, ಒಂದಾದ ಮೇಲೆ ಒಂದು ಉಪಯೋಗಿಸ್ಬೇಕು. 3 ಚಮಚ ಹಾಕು ಅಂತ ಹೇಳಿದೀವಲ್ಲ, ಅದನ್ನು 1 ತಿಂಗಳ ಕಾಲ ಪ್ರಾರಂಭದಲ್ಲಿ 1.5 ಚಮಚ ಹಾಕಿ ಸೇವನೆ ಮಾಡಬೇಕು. ಅಂದರೆ ಅರ್ಧ ಡೋಸ್ ಮಾತ್ರ, 1 ತಿಂಗಳು. ಭಾಳ ಸ್ಟ್ರಾಂಗ್ ಇರುತ್ತದು, ಅರ್ಧ ತಗೊಳ್ಳಿ. ಅದೇ ರೀತಿ ಮಧ್ಯಾಹ್ನ ಮತ್ತೆ ಅಷ್ಟೇ 1 ಲೋಟ ನೀರು, ಉಗುರು ಬೆಚ್ಚಗೆ ನೀರು. ಊಟ ಮಾಡುವ ಮೊದಲು ಮಧ್ಯಾಹ್ನ 1 ಚಮಚ ವೀಟ್ ಗ್ರಾಸ್ ಪೌಡರ್, ಗೋಧಿ ಹುಲ್ಲಿನ ಪುಡಿ ಅಂತಿರುತ್ತೆ. ಅದನ್ನು 1 ಚಮಚ ಹೇಳಿದ್ದೀವಿ, ಅರ್ಧ ಚಮಚ ಹಾಕಬೇಕು. ಕಲಿಸ್ಕೊಂಡು ಮಧ್ಯಾಹ್ನ ಊಟ ಮಾಡುವ ಅರ್ಧ ಗಂಟೆ ಅಥವಾ 1 ಗಂಟೆ ಮೊದಲು ಸೇವನೆ ಮಾಡಬೇಕು. ಇನ್ನು ರಾತ್ರಿ 1 ಲೋಟ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿನ ನೀರು, ಅದರೊಳಗಡೆ ಅರ್ಧ ಚಮಚ ಅಮರನಾಥ ಭಸ್ಮ ಅಂತಿದೆ, ನಂಬರ್ 6 ಅಂತ ಇರ್ತದೆ. ಅಮರನಾಥ್ ಭಸ್ಮ ಅಂತಿರುತ್ತೆ. ಇದನ್ನು ಅರ್ಧ ಚಮಚ ಹೇಳಿದ್ದೀವಿ. 1 ತಿಂಗಳ ಕಾಲ ಅರ್ಧ ಹಾಕಬಾರ್ದು, 1/4 ಸ್ಪೂನ್ ಹಾಕಬೇಕು, ಅಂದರೆ 1/4 ಚಮಚ ಹಾಕಬೇಕು. ಅದರೊಳಗಡೆ 1 ಚಮಚ ಜೇನುತುಪ್ಪ ಅಂತ ಹೇಳಿದ್ದೀವಿ. ಆ ಜೇನುತುಪ್ಪನ 1 ಚಮಚ ಅಂತ ಹೇಳಿದ್ದೀವಿ, ಅದನ್ನು ಅರ್ಧ ಚಮಚ ಹಾಕಬೇಕು. ಶುಗರ್ ಇರೋರಿದ್ದರೆ 2-3 ಡ್ರಾಪ್ ಅಷ್ಟೇ ಹಾಕಿ ತಗೋಬೇಕು. ಇದು ಕೂಡ ರಾತ್ರಿ ಊಟ ಮಾಡುವ ಮೊದಲು. ಊಟ ಮಾಡದೆ ಹೋದವರು ಹಾಗೆ ತಗೋಬೋದು, ಕೆಲವರು ಉಪವಾಸ ಮಾಡ್ತಾರೆ, ಹಾಗೆ ತಗೊಳ್ಬೋದು. ಇದು 3 ಔಷಧಿ ಸೇವನೆ ಮಾಡುವಂಥದ್ದು. ಇನ್ನೊಂದು ಡ್ರಾಪ್ ಇದೆ, ಮೂಗಿನಲ್ಲಿ ಹಾಕೋದು. ಇದನ್ನ ಗಟ್ಟಿಯಾಗಿದ್ರೆ ಬಿಸಿನೀರಲ್ಲಿಟ್ಟು ತೆಳ್ಳಗೆ ಮಾಡ್ಕೋಬೇಕು. ಮಲಗಿಕೊಳ್ಳುವಾಗ ಪೇಷಂಟ್ಗೆ ಮೂಗಿನಲ್ಲಿ 1 ಹನಿ ಹಾಕಿ ಮಲಗಿಸ್ಬೇಕು.
ಇದನ್ನು ಹಾಕೋದ್ರಿಂದ ಏನಾಗುತ್ತೆ, ಲಾಭ ಏನು? ನಿಮ್ಮ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಕೇಳಿ. ಇದನ್ನು ಹಾಕೋದ್ರಿಂದ ಪೇಷಂಟ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಯಾರಾದರೂ ಕೇಳೋರಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ತಲೆನೋವು ಬರ್ತಾ ಇದೆ ಅಂದರೆ ತಲೆನೋವು ಕಡಿಮೆ ಆಗುತ್ತೆ. ಅರ್ಧ ತಲೆನೋವು ಬರ್ತಿದ್ರೆ ಅದು ಕಡಿಮೆ ಆಗುತ್ತೆ. ಬ್ರೈನ್ ಟ್ಯೂಮರ್ ಆಗಿದ್ರೆ ನಿಧಾನವಾಗಿ ಹತೋಟಿಗೆ ಬರುತ್ತೆ. ಸ್ಮರಣ ಶಕ್ತಿ ಹೋಗಿದ್ರೆ ವಾಪಸ್ ಬರುತ್ತೆ. ಸೈನಸ್ ಕಡಿಮೆ ಆಗುತ್ತೆ. ಗೊರಕೆ ಬರೋದು ಕಡಿಮೆ. ಇದಿಷ್ಟು ಅದರಲ್ಲಿ ಇರುತ್ತೆ. ಇನ್ನೊಂದು ಮಸಾಜ್ ಆಯಿಲ್ ಇದೆ ಕೊನೆಯದು. ಥರ ಒಂದು ಮಸಾಜ್ ತೈಲ ಇರ್ತದೆ. ಸಂಸ್ಕೃತದಲ್ಲಿ ಮಸಾಜಿಗೆ ಏನು ಹೆಸರಿದೆ ಅಂದರೆ ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ. ಸಂಸ್ಕೃತ ಯಾರಿಗೆ ಬರುತ್ತೆ ಅವ್ರಿಗೆ ಗೊತ್ತಾಗುತ್ತೆ. ಅಭ್ಯಂಗ ಸ್ನಾನಂ ಪರಮೌಷಧಂ ಅಂದರೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡುವಷ್ಟು ಶ್ರೇಷ್ಠವಾದ ಔಷಧಿ ಜಗತ್ತಿನಲ್ಲಿ ಯಾವುದೂ ಇಲ್ಲಂತೆ. ಪರಮೌಷಧ. ಇದನ್ನು ಒಂದು ಬಟ್ಲಲ್ಲಿ ತಗೋಬೇಕು, ಬಿಸಿನೀರಲ್ಲಿ ಇಡಬೇಕು, ಬಿಸಿ ಮಾಡ್ಕೊಳ್ಬೇಕು ಹದವಾಗಿ. ಆ ತೈಲದಿಂದ ಕಾಯಿಲೆ ಬಂದವ್ರಿಗೆ ತಲೆಯಿಂದ ಪಾದದವರೆಗೆ ಮೃದುವಾಗಿ ವಾರದಲ್ಲಿ ಕನಿಷ್ಠ 2 ಬಾರಿ ಆದರೂ ಮಾಲಿಷ್ ಮಾಡಬೇಕು. 10ರಿಂದ 15 ನಿಮಿಷ ಮೃದುವಾಗಿ ಮಾಲಿಷ್ ಮಾಡಬೇಕು. ನಂತರ 10 ನಿಮಿಷದ ನಂತರ ಬಿಸಿನೀರು ಸ್ನಾನ ಮಾಡಿಸ್ಬೇಕು. ಗಾಯ ಇರೋ ಜಾಗಕ್ಕೆ ಹಚ್ಚಬಾರ್ದು. ಸ್ನಾನ ಮಾಡಿಸುವಾಗ ಸೋಪ್ ಯಾವುದು ಹಚ್ಚಬಾರ್ದು. ಕೇವಲ ಕಡಲೆಬೇಳೆ ಹಿಟ್ಟು, ಹೆಸರಿಟ್ಟು, ಇಲ್ಲ ಅಕ್ಕಿ ಹಿಟ್ಟು, ಇಲ್ಲ ಸೀಗೆ ಪುಡಿಯಿಂದನೇ ತೊಳಿಬೇಕು. ಯಾವುದೇ ಸೋಪನ್ನು ಹಚ್ಚಬಾರ್ದು. ಈ ರೀತಿ ಮಸಾಜ್ ಮಾಡೋದ್ರಿಂದ ಮತ್ತು ಸೋಪ್ ಹಚ್ಚೋದು ಬಿಡೋದ್ರಿಂದ ಏನೇನು ಲಾಭ ಆಗುತ್ತೆ ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಪೇಷಂಟ್ಗೆ ಕ್ಯಾನ್ಸರ್ ಕಾಯಿಲೆ ಗುಣ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಹಸಿವಿಲ್ಲ ಅಂದರೆ ತುಂಬ ಹಸಿವಾಗುತ್ತೆ. ನಿದ್ದೆ ಬರಲಿಲ್ಲ ಅಂದರೆ ನಿದ್ದೆ ಬರುತ್ತೆ. ಚೈತನ್ಯ ಕಡಿಮೆ ಆಗಿದ್ದರೆ ಚೈತನ್ಯ ಬರುತ್ತೆ. ಜೊತೆಗೆ ಕತ್ತು ನೋವು, ಭುಜ ನೋವು, ಬೆನ್ನು ನೋವು, ಸೊಂಟ ನೋವು, ಮೊಣಕಾಲು ನೋವು, ಕೀಲು ನೋವು ಇದ್ದರೆ ಹೋಗಿಬಿಡುತ್ತೆ. ಹಿಂದಿನ ಔಷಧಿಯ ದುಷ್ಪರಿಣಾಮವೂ ಅದರಲ್ಲಿ ಕಡಿಮೆ ಆಗುತ್ತೆ. ದೇಹ ಚೈತನ್ಯಯುಕ್ತ ಆಗ್ತದೆ. ಅದರ ಜೊತೆಗೆ ಚರ್ಮದ ಕಾಯಿಲೆ ಇದ್ದರೂ ಕೂಡ ಹೋಗಿಬಿಡ್ತದೆ. ಯಾವುದೇ ಚರ್ಮ ರೋಗ ಇದ್ದರೂ ಹೋಗಿಬಿಡುತ್ತೆ. ಗೊತ್ತಾಯ್ತಾ ಇದ್ರದ್ದು? ಇಷ್ಟು ಮಾತ್ರ ಕಿಟ್ಟಲ್ಲಿ ಇರೋದು. ಇನ್ನಿದ್ರ ಜೊತೆಗೆ ಬರೀ ಇಷ್ಟು ಔಷಧಿ ಕೊಡು ಸುಮ್ಮನೆ ಧಾರಾವಾಹಿ ನೋಡಬಾರ್ದು. ಹೋಮ್ವರ್ಕ್ ಸ್ವಲ್ಪ ಇರುತ್ತೆ. ಔಷಧಿ ಕೊಟ್ಬಿಟ್ರಂತ ಆರಾಮಾಗಿ ಕೂತ್ಕೊಂಡು ಒಂದಾದ ಮೇಲೆ ಒಂದು ನೋಡ್ತಿರ್ತಾರೆ. ಮನೆಯಲ್ಲಿ ಹೋಮ್ವರ್ಕ್ ಏನು? ಬೆಳಿಗ್ಗೆ ಒಮ್ಮೆ ಔಷಧಿ ತಗೊಂಡು ಉಪಹಾರ ಆಗಿ 1 ಗಂಟೆ ಬಿಟ್ಟು ಒಂದು ಸಾರಿ ದಿನಕ್ಕೆ ತುಳಸಿಯಿಂದ ಮಾಡಿರುವಂಥ ಕಷಾಯವನ್ನು ಕುಡಿಬೇಕು. ತುಳಸಿ ಟೀ ಪೌಡರ್ ಹಾಕಬಾರ್ದು. ಒಂದು 10 ತುಳಸಿ ಎಲೆ, 2 ಕಾಳು ಮೆಣಸು ಕುಟ್ಟಿ ಹಾಕಬೇಕು. ನೀರಲ್ಲಿ ಚೆನ್ನಾಗಿ ಕುದಿಸಿ ಬೆಲ್ಲ ಹಾಕಿ ಸೋಸಿಕೊಂಡು ಕುಡಿ. ಇದು ಕೂಡ ಔಷಧಿ. ಕ್ಯಾನ್ಸರ್ಗೆ ಔಷಧಿನೂ ಹೌದು, ಫುಡ್ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಹೌದು. ಇದರ ಜೊತೆಗೆ ಅದನ್ನು ಕುಡಿದ್ರೆ ಏನು ಲಾಭ? ಕೆಮ್ಮು, ನೆಗಡಿ, ಕಫ, ಅಸ್ತಮಾ, ಅಲರ್ಜಿ, ಜ್ವರ ಬರ್ತಿದ್ರೆ ಬರೋದಿಲ್ಲ. ಬಾಯಿ ಗಾಯ ಕಡಿಮೆ ಆಗುತ್ತೆ. ತುಳಸಿ ಕಷಾಯ ಎಷ್ಟು ಶಕ್ತಿಯೋ ಅಷ್ಟು. ಒಂದು ಅರ್ಧ ಕಪ್ ಆದರೆ ಅರ್ಧ ಕಪ್. ಮಧ್ಯಾಹ್ನ ಔಷಧಿ ತಗೊಳ್ಳೋದಕ್ಕಿಂತ ಮೊದಲು 12 ಗಂಟೆ ಅಷ್ಟೊತ್ತಿಗೆ ಒಮ್ಮೆ 1 ಲೋಟ ಬಿಸಿ ನೀರಿಗೆ ಅರ್ಧ ನಿಂಬೆ ಹಣ್ಣನ್ನು ಹಿಂಡಿ ಕುಡಿದ್ರೆ ಕಿಮೋ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 30,000 ಅಂತೆ ಕಿಮೋಗೆ, 10,000 ಅಂತೆ. ನಮ್ದು ಬರೀ ₹1 ಕಿಮೋ. ಇದನ್ನ ಮಧ್ಯಾಹ್ನ ಕುಡಿದ್ರೆ ನಮ್ಮ ಪ್ರಕಾರ ಕೀಮೋದ ಅವಶ್ಯಕತೆ ಇಲ್ಲ. ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಕೀಮೋ ಮಾಡಿಸೋದ್ರ ಬಗ್ಗೆ ನಮ್ದೇನು ಇರೋದಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಮಾಡಿಸ್ಕೋಬಹುದು. ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಔಷಧಿ ತಗೊಳ್ಳೋದಕ್ಕಿಂತ ಮೊದಲೇ ಒಮ್ಮೆ ಯಾವುದಾದ್ರೂ ಮೊಳಕೆ ಬಂದಿರುವ ಕಾಳುಗಳು, ದ್ವಿದಳ ಧಾನ್ಯಗಳನ್ನು ಮೊಳಕೆ ಬರೆಸ್ಬೇಕು. ಅದರದ್ದು 1 ಕಪ್ ಜ್ಯೂಸ್ ಮಾಡ್ಕೊಂಡು ಕುಡಿಸ್ಬೇಕು. ಪೇಷಂಟ್ ಅರ್ಧ ಕಪ್ ಆಗಲಿ, 1 ಕಪ್ ಆಗಲಿ, 2 ಗುಟ್ಟಗಾಗಲಿ ಕುಡಿಸ್ಬೇಕು. ಅದು ಕೂಡ ಔಷಧಿ. ಅರ್ಥ ಆಯ್ತಲ್ಲ? ಇಷ್ಟು ಮನೆಯಲ್ಲಿ ಮಾಡಬೇಕು. ಇದರ ಜೊತೆಗೆ ಮಹಿಳೆಯರದು ಪ್ರಶ್ನೆ ಇರುತ್ತೆ. ತಿಂಗಳಿಗೆ ಬರುವಂತ ಮುಟ್ಟಿರ್ತದೆ, ಡೇಟ್ ಬರ್ತದೆ. ಆವಾಗ ಔಷಧಿ ತಗೋಬೇಕೋ ಬೇಡೋ ಅಂತ ಕೇಳ್ತಾ ಇರ್ತಾರೆ ಒಳಗಡೆ ಬಂದು. ಆ ಸಮಯದಲ್ಲೂ ಔಷಧಿಯನ್ನ ನಿಲ್ಲಿಸುವಂಗಿಲ್ಲ, ಔಷಧಿಯನ್ನ ತಗೊಳ್ಬಹುದು. ಇನ್ನು ಸ್ವಲ್ಪ ಬೇಗ ವಾಸಿ ಆಗ್ಬೇಕು ನಮ್ಗೆ ಕಾಯಿಲೆ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಬೇಗ ಒಂದೇ ಕೋರ್ಸಿಗೆ ನಾರ್ಮಲ್ ಬಂದ್ಬಿಡ್ಬೇಕು. 2.5 ತಿಂಗಳಿಗೆ ಅನಿಸಿದ್ರೆ
ಈ ಮುದ್ರೆನ ದಿನ ಅರ್ಧ ಗಂಟೆ ಮಾಡಬೇಕು. ಇದರ ಹೆಸರು ಅಪಾನ ಮುದ್ರಾ. ಅರ್ಧ ಗಂಟೆ ಅಪಾನ ಮುದ್ರಾ ಮಾಡಬೇಕು. ಇನ್ನೊಂದು ಮುದ್ರಾ ವರುಣ ಮುದ್ರಾ. ಹೆಬ್ಬೆರಳು ಕಿರುಬೆರಳು ಹಚ್ಚಬೇಕು. ಯಾರಿಗೆ ಕಾಣಲ್ಲ ಅವರು ನೆಟ್ಟಲ್ಲಿ ವರುಣ ಮುದ್ರಾ ಅಂತ ಹೊಡೆದ್ರೆ ಬರುತ್ತೆ, ಅಪಾನ ಮುದ್ರಾ ಅಂತ ಹೊಡೆದ್ರೆ ಬರುತ್ತೆ, ಅದನ್ನ ನೋಡಿ ಮಾಡಬೇಕು. ಎದೆಯಲ್ಲಿ ಗಡ್ಡೆಯಾಗಿದೆ, ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಕಾಲು ಬಾವು ಬಂದಿದೆ, ಹೊಟ್ಟೆ ಒಳಗೊಂದು ಗಡ್ಡೆ ಇದೆ, ಎದೆನಲ್ಲಿ ಗಡ್ಡೆ ಇದೆ ಅನ್ನೋರು ಇದನ್ನ 10 ರಿಂದ 15 ನಿಮಿಷ ಮಾಡಬೇಕು. ಇದರ ಹೆಸರು ಸೂರ್ಯ ಮುದ್ರಾ. ಹಾ, ಇದು ಸೂರ್ಯ ಮುದ್ರಾ. ಇದು ಗಡ್ಡೆಗಳು, ಗಂಟುಗಳು, ಹೊಟ್ಟೆಯಲ್ಲಿ ನೀರು ತುಂಬಿದ್ರೆ, ಕಾಲು ಬಾವು ಬಂದಿದ್ರೆ ಕರಗುತ್ತೆ. ಇದನ್ನ 10 ರಿಂದ 15 ನಿಮಿಷ ಸಾಕು. ಆಗಲೇ ಹೇಳಿದ್ದ ಅರ್ಧ ಗಂಟೆ. ಮುದ್ರೆಗಳನ್ನ ಎರಡೂ ಕೈಯಿಂದ ಮಾಡಬೇಕು. ಆರಾಮಾಗಿ ಕುತ್ಕೊಂಡು ಮಾಡಬೇಕು. ಯಾವುದಾದ್ರೂ ಸುಖಾಸನದಲ್ಲಿ ಕೂತು ಕೆಳಗಡೆ ಹಿಂಗೆ ಕೈ ಇಟ್ಕೊಂಡು ಕುಂಡಿರ್ಬೇಕು. 2 ಬಾರಿಯೂ ಮಾಡ್ಬೋದು, ಮನೆಯಲ್ಲಿ 3 ಬಾರಿಯೂ ಮಾಡ್ಬೋದು, ಮಲಗಿಕೊಂಡು ಮಾಡ್ಬೋದು, ಬಸ್ನಲ್ಲೂ ಮಾಡ್ಬೋದು, 3 ಬಾರಿಯೂ ಮಾಡ್ಬೋದು. ಒಂದು ಸಾರಿ ಹಿಡಿದ್ರೆ ಕನಿಷ್ಠ 20 ನಿಮಿಷ ಹಿಡಿಬೇಕು. ಒಂದು ಸ್ವಲ್ಪ ಹಿಡಿಯೋದು ಬಿಡೋದು ಮತ್ತೆ ಹಿಡಿಯೋದು ಮಾಡಬಾರ್ದು. ಇಷ್ಟು ಮುದ್ರೆಗಳನ್ನ ಮನೆಗೆ ಹೋಗಿ ಗಮನಿಸಿ ಮಾಡಿ. ಪೇಷಂಟಿಗೆ ಮಾಡಕ್ಕೆ ನೆನಪಾರಿದ್ರೆ ನೀವು ಹೇಳಿಕೊಡಿ. ಮತ್ತೆ ಯಾರು ಕೆಲಸಕ್ಕೆ ಇಟ್ಕೊಂಡ್ರಿ ಮುದ್ರೆ ಮಾಡಕ್ಕೆ, ಅವ್ರ ಕಡೆ ಮಾಡಿಸ್ಬಾರ್ದು. ಕೆಲವ್ರು ಹಂಗೆ ಮಾಡಿಸಿರ್ತಾರೆ. ಮುದ್ರೆ ಮಾಡಿದ್ವಿ, ಮಾಡಿದೀವಿ, ಒಬ್ಬಳು ಕೆಲಸಕ್ಕೆ ಇಟ್ಕೊಂಡಿದ್ವಿ, ಅವಳು ಮಾಡಿದ್ದಾಳೆ, ಅವಳಿಗೆ ಆರಾಮಾಗಿಬಿಟ್ಟಿದ್ವಿ, ಇವ್ರಿಗೆ ಆರಾಮಾಗೇ ಇಲ್ಲ. ಹಂಗೂ ಇದ್ದಾರೆ ಕೆಲವರು. ಅದಕ್ಕೆ ಮುದ್ರೆಗಳನ್ನ ನೋಡಿಕೊಂಡು ಮಾಡಿದ್ರೆ ತುಂಬಾ ಬೇಗ ವಾಸಿ ಆಗುತ್ತೆ. ಇಷ್ಟೊತ್ತೇನು ಹೇಳಿದ್ದೀನಿ, ಅದಕ್ಕಿಂತ ಬಹಳ ಮುಖ್ಯವಾದ ವಿಷಯವನ್ನು ಹೇಳ್ತೀನಿ, ನೆನ್ಪಿಟ್ಕೊರಿ. ನಮ್ಮ ದೇಶದಲ್ಲೇ ಕ್ಯಾನ್ಸರ್ ಇರಬಾರ್ದು ಅಂತ ನಿಮ್ಗೆ ಅನಿಸಿದ್ರೆ, ನಮ್ಮ ಮನೆಗೂ ಬರಬಾರ್ದು ಅಂತ ಆದರೆ, ಅಡುಗೆಗೆ ಹಾಕೋ ಉಪ್ಪನ್ನು ಸಾಯಂದ್ರಲವನ್ನ ಉಪ್ಪು ತಿನ್ನಬೇಕು. ನಾಳೆಯಿಂದ ರಾಕ್ ಸಾಲ್ಟ್ ಅಂತಾರೆ ಇಂಗ್ಲೀಷಲ್ಲಿ, ಕಲ್ಲುಪ್ಪು, ಹರಳುಪ್ಪು ತಿನ್ನಬೇಕು. ಸಣ್ಣ ಉಪ್ಪು ಬಿಳಿ ತಿನ್ನಬಾರ್ದು. ವೈಟ್ ಸಾಲ್ಟ್ ಈಸ್ ನಥಿಂಗ್ ಬಟ್ ವೈಟ್ ಪಾಯ್ಸನ್ ಅಂತ ಹೇಳಿದೆ ವಿಶ್ವ ಆರೋಗ್ಯ ಸಂಸ್ಥೆ. ಹೀಗಾಗಿ ಯಾವ್ದು ತೋರಿಸ್ತಾರೆ ಅದು ಉಪ್ಪು ಬೇಕು ನಮಗೆ. ಅದ್ರಾಗ ಸಿನಿಮಾದಾಕಿ ಬಂದ್ಲಂದ್ರೆ ಹಾಕಿದೆ ಉಪ್ಪು. ರಾಕ್ ಸಾಲ್ಟ್ ತಿನ್ನಬೇಕು. ಖಾರ ಬೇಕು ಅನ್ಸಿದ್ರೆ ತಿನ್ಬೋದು. ಕಾಳು ಮೆಣಸು ಮಾತ್ರ ತಿನ್ನಬೇಕು, ಬೇರೆ ಯಾವುದೂ ಖಾರ ತಿನ್ನುವಂಗಿಲ್ಲ ಆರಾಮಾಗುವವರೆಗೆ. ಮೆಣಸಿನ್ಕಾಯಿ ನೆಡಂಗಿಲ್ಲನ್ರಿ ಅಂದಿರಿ, ಮತ್ತೆ ರಾತ್ರಿವರೆಗೂ ಔಷಧಿ ಕೊಡಲ್ಲ. ಹುಳಿ ಬೇಕು ಅಂದರೆ ನಿಂಬೆಹಣ್ಣಿನ ಹುಳಿನೇ ತಿನ್ನಬೇಕು. ಸಿಹಿ ಬೇಕು ಅಂದರೆ ಆರ್ಗ್ಯಾನಿಕ್ ಬೆಲ್ಲವನ್ನು ಮಾತ್ರ ತಿನ್ನಬೇಕು. ಸಕ್ಕರೆ ಒಂದು ಹಳಕ್ ಸಹಿತ ತಿನ್ನುವಂಗಿಲ್ಲ. ಅಡುಗೆಗೆ ಹಾಕೋ ಎಣ್ಣೆನ ಗಾಣ ಎಲ್ಲಿದೆ ಹೋಗಿ ನಿಂತ್ಕೊಂಡು ನಿಮ್ಮ ಹತ್ರ ಖಾತ್ರಿ ಇರೋರ ಕಡೆ ಮಾಡಿಸ್ಕೊಂಡು ತಗೊಂಬರ್ಬೇಕು. ಗಾಣದ ಎಣ್ಣೆನ ಅಡುಗೆದು, ಕೊಬ್ಬರಿ ಎಣ್ಣೆ, ಕುಸುಬಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಶೇಂಗಾ ಎಣ್ಣೆ ಅಂತಾರಲ್ಲ, ಆ ಥರದ್ದು ಗಾಣಕ್ಕೆ ಹೋಗಿ ತಗೊಂಬರ್ಬೇಕು. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಬೇಕಾದಷ್ಟು ತಿನ್ರಿ. ದೇಸಿ ಹಸುವಿಂದಿರಬೇಕು. A2 ಮಿಲ್ಕ್, ನಾಟಿ ಹಸುದು ಮನೆಗೆ ಬರುತ್ತೆ. ನೆಟ್ಟಲ್ಲಿ ಹೊಡೆದ್ರೆ ಅದು ಸಿಗಲಿಲ್ಲ ಅಂದರೆ ನಾವು ಬೇರೆ ಹಾಲು ಕುಡಿಬಾರ್ದು. ಬೇಕಂದರೆ ಹಸಿ ಕೊಬ್ಬರಿಯಿಂದ ತಯಾರು ಮಾಡಿದ ಹಾಲನ್ನು ತಯಾರು ಮಾಡಿಕೊಂಡು ಕುಡಿದ್ರೆ ಅದು ಹಸು ಹಾಲಿಗೆ ಸಮಾನವಾಗಿರೋದು. ಟೀ ಕಾಫಿನೂ ಮಾಡ್ಬೋದು. ಹಸಿ ಕೊಬ್ಬರಿನ ನೀರು ಹಾಕಿ ಮಿಕ್ಸರಲ್ಲಿ ಹಾಲು ತಯಾರು ಮಾಡಿ ಕುಡಿಬೋದು. ಗೊತ್ತಾಯ್ತಾ? ಇಷ್ಟಾದ ಮೇಲೆ ಒಂದೆರಡು ಅದರಲ್ಲಿ ಬರೆದಿರೋದೇ ನಿಮ್ಗೆ ಹೇಳ್ತೀನಿ, ಓದಲ್ಲ. ಈಗ ಫೇಸ್ಬುಕ್ ಬಂದಮೇಲೆ ಬುಕ್ ಎಲ್ಲ ಹೋಗ್ಬಿಟ್ಟವೆ. ಪ್ಲಾಸ್ಟಿಕ್ಕಲ್ಲಿರೋದು ಊಟ, ನೀರು ಸೇವನೆ ಮಾಡಬಾರ್ದು ನಾಳೆಯಿಂದ. ನೀರನ್ನು ತಾಮ್ರ ಪಾತ್ರದಲ್ಲಿರೋದೇ, ಕಾಪರ್ನಲ್ಲಿ ಇದ್ದದ್ದೇ ನೀರನ್ನು ಕುಡಿಬೇಕು. ಕಾಯಿ ಸಾರಿದ್ದೇ ಕುಡಿಬೇಕು. ಅವೆಲ್ಲ ಮ್ಯಾಲಿಟ್ಟಾರ ನೋಡ್ರಿ, ತಗೋಬೇಕು ಅವನ್ನ, ಮುಚ್ಚಿಟ್ಟಾರ ಅವನ್ನ. ಮ್ಯಾರೇಜಲ್ಲಿ ಕೊಟ್ಟಿದ್ದು ತಾಮ್ರ ಪಾತ್ರೆಯಲ್ಲಿ ನೀರು ಕುಡಿಬೇಕು. ತಟ್ಟೆ ಲೋಟ ಯಾವುದು ಪ್ಲಾಸ್ಟಿಕ್ಕದು ಬಳಸಬಾರ್ದು. ಪಾಲಿಸ್ಟರ್, ಟೆರಿಕಾಟ್, ನೈಲಾನ್ ಬಟ್ಟೆಗಳನ್ನು ಹಾಕೋಬಾರ್ದು. ಅಲ್ಯೂಮಿನಿಯಂ ಪಾತ್ರೆನಲ್ಲಿದ್ದ ಅಡುಗೆ ಮಾಡಬಾರ್ದು. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು. ಫ್ರಿಜ್ನಲ್ಲಿರೋದನ್ನು ತಿನ್ನಲೇಬಾರ್ದು. ಏನೂ ತಿನ್ನಬಾರ್ದು ಅದರಾಗಿಂದು. ತಂಗಳ ಆಹಾರ ಊಟ ಮಾಡಬಾರ್ದು. ಹೊರಗಡೆದು ಎಲ್ಲಿ ಬೇಕಾದಲ್ಲಿ ತಂದದ್ದು ತಿನ್ನಬಾರ್ದು. ಹುಡುಕ್ಬಿಟ್ಟು ತಯಾರು ಮಾಡಿ ಫ್ರೆಶ್ ಆಗಿರೋದು ಆರ್ಗ್ಯಾನಿಕ್ ಆಹಾರ, ಸಿರಿಧಾನ್ಯಗಳ ಆಹಾರ, ತರಕಾರಿ, ಹಣ್ಣುಗಳು, ಎಳೆನೀರು, ಕಬ್ಬಿನ ಹಾಲು, ಜ್ಯೂಸು ಇಂಥದ್ದನ್ನು ತಯಾರು ಮಾಡಿ ಯಥೇಚ್ಛವಾಗಿ ಸಕ್ಕರೆ, ಐಸ್ ಹಾಕದೇ ಇರುವಂಥ ಜ್ಯೂಸ್ಗಳನ್ನು ಕುಡಿಬೇಕು. ಅದಕ್ಕೆ ನಾವಿಲ್ಲಿ ಸಿರಿಧಾನ್ಯದ ವ್ಯವಸ್ಥೆ ಮಾಡಿದ್ದೀವಿ ಧರ್ಮಸ್ಥಳದವರು. ಆ ಥರದ ಆಹಾರ ಕ್ರಮವನ್ನು ಮಾಡಬೇಕು.
ಬೇಗ ಹೇಳ್ಬೇಕು, ಬೇಗ ಮಲ್ಕೋಬೇಕು. ಬೇಗ ಹೇಳ್ಬೇಕಂದ್ರೆ ಅವತ್ತೇ ಹೇಳ್ಬೇಕು. ಮತ್ತೆ ಸೋಮವಾರ ಮಲ್ಕೊಂಡು ಬುಧವಾರ ಅಲ್ಲ, ರಾತ್ರಿನೇ ರಂಗೋಲಿ ಹಾಕಿ ಮಕ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ಬೆಂಗಳೂರಾಗ. ಅವಾಗ ಹಾಕ್ತಿದ್ರು, ನಾನಿದ್ದಾಗಲೇ 85ರಲ್ಲೇ ನೋಡಿದ್ದೀವಿ ನಾವು. ಅದಕ್ಕೆ ಬೇಗ ಹೇಳ್ಬೇಕು. ಸ್ನಾನ ಮಾಡದೆ ಆಹಾರ ತಗೋಬಾರ್ದು. ಸೊಳ್ಳೆ ಪರದೆ ಹಾಕೊಂಡು ಮಲ್ಕೋಬೇಕು. ತುಂಬ ಹೊತ್ತು ಟಿ ವಿ ಮೊಬೈಲ್ ನೋಡಬಾರ್ದು. ಇಷ್ಟು ಪಾಲನೆ ಮಾಡಿದ್ರೆ ರೋಗ ತನ್ನಿಂತಾನೇ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಬಾಯಲ್ಲಿ ಗಾಯ ಆಗಿದ್ರೆ ಶ್ರೀಗಂಧ ತೇದು ಹಚ್ಕೋಬೇಕು ಬಾಯಿಗೆ, ದಿನಕ್ಕೆ 3 ಬಾರಿ. ಬಾಯಿ ಗಾಯ ಕಡಿಮೆ ಆಗುತ್ತೆ. ಹೊರಗಡೆ ದೇಹದಲ್ಲಿ ಗಾಯ ಆಗಿದ್ರೆ ಅಲೋವೆರಾ ಹಾಕಿ ಕಟ್ಟಬೇಕು, ಅದಕ್ಕೆ ಲವಳು ಸರ, ಅದು ಗಾಯ ಕಡಿಮೆ ಆಗುತ್ತೆ. ಹೊಟ್ಟೆ ಬಾವು, ಕಾಲು ಬಾವಿದೆ ಅಂದರೆ ಹುತ್ತದ ಮಣ್ಣನ್ನು ಹಚ್ಚಬೇಕು. ಅದಕ್ಕೆ ರಾತ್ರಿ ಹೊಟ್ಟೆಗೆ ಹುತ್ತದ ಮಣ್ಣನ್ನು ಬಿಸಿನೀರಲ್ಲಿ ಕಲಸಿ ಹಚ್ಚಿ ಬೆಳಿಗ್ಗೆ ತೊಳೆದ್ರೆ ಬಾವು ಕಡಿಮೆ ಆಗುತ್ತೆ, ನೀರು ಸುಟ್ಟೋಗುತ್ತೆ. ಇನ್ನು 3 ಬಿಂದು ಇದ್ದಾವೆ. ಅಕಸ್ಮಾತ್ ಡಿಸೆಂಟ್ರಿ ಹತ್ತತ್ರಿ ಪೇಷಂಟ್ಗೆ ಅಂದರೆ ಮಜ್ಜಿಗೆ ಅನ್ನ ಊಟ ಮಾಡಿಸಿದ್ರೆ ಡಿಸೆಂಟ್ರಿ ತಕ್ಷಣ ನಿಲ್ಲುತ್ತೆ. ವಾಂತಿ ಬರ್ತದೆ ಮತ್ತು ಜಾಂಡೀಸ್ ಆಗಿದೆ ಪೇಷಂಟ್ಗೆ ಅಂದರೆ ಎಳನೀರಿಗೆ ಏಲಕ್ಕಿಕಾಯಿ ಮತ್ತು ಜೇನುತುಪ್ಪ, ನಿಂಬೆ ರಸ ಹಾಕಿ ಕುಡಿಸಿದ್ರೆ ವಾಂತಿ ಬಂದಾಗುತ್ತೆ, ಜಾಂಡೀಸ್ ಕಡಿಮೆ ಆಗುತ್ತೆ. ಮತ್ತು ಹಸಿವೆ ಆಗೋದಿಲ್ಲ ನಮ್ಮ ಪೇಷಂಟ್ಗೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರುತ್ತೆ ಅಂತಂದರೆ ಹಸಿ ಶುಂಠಿ ಉಪ್ಪನ್ನು ಕುಟ್ಟಿ ಬಿಸಿನೀರಲ್ಲಿ ಹಾಕಿ ಕುಡಿಸಿದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಹಸಿವು ಬೇಕಾದಷ್ಟಾಗುತ್ತೆ, ಹೊಟ್ಟೆ ಸ್ವಚ್ಛ ಆಗುತ್ತೆ. ಇಷ್ಟು ಆಗಬಹುದಾಗಿರುವಂಥ ಒಂದಿಷ್ಟು ಸಂಗತಿಗಳು ಹೇಳಿದ್ದೀನಿ. ಇನ್ನು ಪೈಪಲ್ಲಿ ಔಷಧಿ ಹಾಕೋರು ಪೈಪ್ನಲ್ಲೇ ಹಾಕ್ಬೋದು. ನಿಮ್ಮ ಔಷಧಿಗಳು ಯಾವುದಾದ್ರೂ ಇದ್ರೆ ಇದ್ರ ಜೊತೆಗೆ ತಗೋಬೋದು. ಉದಾಹರಣೆಗೆ BP ಮಾತ್ರ ಇದ್ರೆ ತಗೋಬೋದು, ಏನು ತೊಂದರೆ ಇಲ್ಲ. ಇವೆಲ್ಲ ಫುಡ್ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ. ಇದನ್ನು ನೋಡಿಕೊಂಡು ಔಷಧಿಯನ್ನು ಮಾಡೋದು. ಈ ಕೊಟ್ಟಂಥ ಔಷಧಿ 2.5 ತಿಂಗಳಿಗೆ ಆಗುತ್ತೆ. ಮನೆಗೆ ಹೋಗಿ ಚೆನ್ನಾಗಿ ಕೂತ್ಕೊಂಡು ಯಾರಾದರೂ ಸ್ಮರಣೆಯಿಂದ ವಿಡಿಯೋ ನೋಡಬೇಕು. ಮತ್ತೆ ನೋಡೋಕ್ಕಾಗಲಿಲ್ಲ ಅಂದ್ರೆ ಬರೆದಿಟ್ಕೋಬೇಕು. ಒಂದು 2-3 ಸರಿ ನೋಡಿ ಮೈಂಡ್ ಸೆಟ್ ಮಾಡ್ಕೋಬೇಕು ಅದನ್ನು. ಒಟ್ಟ ಔಷಧಿ ಕೊಡೋದ್ರಲ್ಲಿ ಏನೂ ತಪ್ಪಾಗಬಾರ್ದು. ಔಷಧಿ ಖಾಲಿ ಆಗುವಾಗ ಇನ್ನೂ 4-5 ದಿವಸ ಇರುವಾಗಲೇ ಬುಧವಾರ ದಿನ ಬರಬೇಕು. ಬುಧವಾರ ದಿನ 8:30 ಅಂದರೆ ಇಲ್ಲಿಗಿದ್ರೆ ಆಯಿತು, 9 ಗಂಟೆಗೆ ಔಷಧಿ ಕೊಡೋದು ಶುರು ಮಾಡ್ತೀವಿ. ಬೇರೆಯವ್ರನ್ನ ಕಳಿಸ್ಬಾರ್ದು ಔಷಧಿಗೆ. ಬೇರೆಯವ್ರು ಬಂದರೂ ಕೊಡಲ್ಲ. ಆಧಾರ್ ಕಾರ್ಡ್ ತೊಗೊಂಡೇ ಬರಬೇಕು. ಆಧಾರ್ ಕಾರ್ಡ್ ಬರೆದು 2ನೇ ಬಾರಿ ಅಂತ ಹೇಳಿನೇ ಒಳಗಡೆ ಬರಬೇಕು. ಫೋನ್ನಲ್ಲಿ ನಾನು ಸಿಗೋದಿಲ್ಲ, ದಯವಿಟ್ಟು ಫೋನ್ನಲ್ಲಿ ಪ್ರಯತ್ನ ಮಾಡಬೇಡಿ. ಹೀಗಾಗಿ ಇದನ್ನೆಲ್ಲ ತಿಳ್ಕೊಂಡು, ಇದು ಗದಗ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮ. ನೆಟ್ಟಲ್ಲಿ ಹೊಡೆದ್ರೆ ಎಲ್ಲ ನಿಮಗೆ ಬರುವಂಥ ಲೊಕೇಶನ್ ಸಹಿತ ಎಲ್ಲ ಸಿಗುತ್ತೆ. ಇಷ್ಟು ತಿಳ್ಕೊಂಡು ಈ ಔಷಧಿಯನ್ನು ಸರಿಯಾಗಿ ಮಾಡಬೇಕು. ನಿಮ್ಮೆಲ್ಲರಿಗೂ ಬೇಗ ವಾಸಿ ಆಗಲಿ ಅಂತ ನಾನು ಭಗವಂತ ಧನ್ವಂತರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಬಂದ್ ಮಾಡಿರಿ ಎಲ್ಲರೀಗ.